ನಮಸ್ಕಾರ. ಡಾಕ್ಟರ್ ನರ್ಮದಾ ಆಲ್ ಅಬೌಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ಸೊ ಈ ದಿನ ನಾವು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಅಥವಾ ಊಟದಲ್ಲಿ ನಾವು ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ನಾವು ಪ್ರೋಟೀನನ್ನು ಯಾಕೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕು, ಏನಿದ್ರ ಅವಶ್ಯಕತೆ ನಮ್ಮ ದೇಹಕ್ಕೆ ಅಂತ ತಿಳ್ಕೊಳ್ಳೋದಾದರೆ, ನಮ್ಮ ದೇಹದಲ್ಲಿರುವ ಸೆಲ್ಸ್, ಪ್ರತಿಯೊಂದು ಸೆಲ್ಸಿಗೆ ಕೂಡ ನಮ್ಮ ಪ್ರೋಟೀನ್ನ ಅವಶ್ಯಕತೆ ಇರುತ್ತೆ. ಸೆಲ್ಸ್ ಇರ್ಬೋದು, ಸ್ಕಿನ್ ಇರ್ಬೋದು, ಹೇರ್ಸ್ ಇರ್ಬೋದು, ನಮ್ಮ ಮಸಲ್ಸ್ ಇರ್ಬೋದು, ಅಥವಾ ನಮ್ಮ ಬೋನ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಪ್ರೋಟೀನ್ನ ಅವಶ್ಯಕತೆ ಇರುತ್ತೆ. ಸೊ ನಮ್ಮ ದೇಹ ಆಪ್ಟಿಮಲ್, ನಮ್ಮ ಆರ್ಗನ್ಸ್ ಆಪ್ಟಿಮಲ್ ಲೆವೆಲಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ನ ಅವಶ್ಯಕತೆ ಇರುತ್ತೆ. ಸೊ ಯಾವಾಗ ಸರಿಯಾಗಿ ಕೊಡೋದಿಲ್ಲ, ನಮ್ಮ ದೇಹ ನಾವೆಷ್ಟು ಪ್ರೊವೈಡ್ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಫಂಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಬಹಳಷ್ಟು ಜನರಲ್ಲಿ ಎನರ್ಜಿ ಲೆವೆಲ್ಸ್ ಕಡಿಮೆ ಇರುವಂಥದ್ದು, ಫೆಟೀಗ್ ಅನ್ನೋದು ಕಾಣಿಸ್ಕೊಳ್ಳೋದು, ಈ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಮಸಲ್ಸ್ ಲಾಸ್ ಆಗುವಂಥದ್ದು ಅಥವಾ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆಗುವಂಥದ್ದು, ಕ್ರೇವಿಂಗ್ಸ್ ಜಾಸ್ತಿ ಆಗುವಂಥದ್ದು, ಸೊ ಈ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಮೊದಲನೇ ಉಪಯೋಗ ಏನು ಅಂತಂದರೆ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ. ಸೊ ನೀವು ಕೂತಲ್ಲೇ ಸಾಕಷ್ಟು ಎನರ್ಜಿಯನ್ನು ಬರ್ನ್ ಮಾಡ್ಬೋದು. ಸೊ ಸಾಕಷ್ಟು ಕ್ಯಾಲೋರೀಸ್ನ ನೀವು ಬರ್ನ್ ಮಾಡ್ಬೋದು. ಇದನ್ನು ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ನೀವು ಯಾವಾಗ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ತೀರಾ, ನೀವು ಕೂತಲ್ಲೇ ಜಾಸ್ತಿ ಕ್ಯಾಲೋರೀಸ್ನ ಬರ್ನ್ ಮಾಡ್ಬೋದು. ಇದರಿಂದ ನಿಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ ಅಂತಂದರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇನ್ನು ಎರಡನೇದಾಗಿ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ಸೊ ಯಾವಾಗ ನೀವು ಕಾರ್ಬೋಹೈಡ್ರೇಟ್ಸ್ ಅಥವಾ ರೈಸ್ ಆ ಥರದ್ದೇನಾದ್ರು ತಿಂತೀರ ಅಂತಂದರೆ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಯಾಕೆ ಹೇಳಿ, ಅದರಲ್ಲಿ ಪ್ರೋಟೀನ್ನ ಕೊರತೆ ಇರುತ್ತೆ, ಪ್ರೋಟೀನ್ ಅಂಶ ಕಡಿಮೆ ಇರುತ್ತೆ, ಫೈಬರ್ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಹೊಟ್ಟೆ ತುಂಬಿದ ಅನುಭವ ಕೊಡೋದಿಲ್ಲ. ನೀವು ಯಾವಾಗ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ತೀರಾ, ನಿಮಗೆ ಹೊಟ್ಟೆ ತುಂಬಿದ ಅನುಭವ ಬೇಗ ಕೊಡುತ್ತೆ ಮತ್ತು ಜಾಸ್ತಿ ಹೊತ್ತು ನಿಮಗೆ ಹಸಿವಾಗೋದಿಲ್ಲ. ಯಾಕಂದರೆ ಪ್ರೋಟೀನ್ ಜೀರ್ಣ ಆಗಲಿಕ್ಕೆ ಸಾಕಷ್ಟು ಸಮಯ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಪದೇ ಪದೇ ಏನಾದರೂ ತಿನ್ನಬೇಕು ಅಂತ ಅನಿಸೋದು, ಸೊ ಈ ರೀತಿಯಲ್ಲಿ ನೀವು ಕಡಿಮೆ ಮಾಡ್ಕೊಳ್ಬೋದು. ಇದರಿಂದ ವೆಯ್ಟ್ ಲಾಸ್ಗೆ ಕೂಡ ಭಾಳಷ್ಟು ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದಾಗಿ ಬ್ಲಡ್ ಗ್ಲೂಕೋಸ್ ಅಥವಾ ಇನ್ಸುಲಿನ್ ಸ್ಪೈಕ್ ಆಗೋದನ್ನು ಇದು ತಡೆಗಟ್ಟುತ್ತೆ. ಸೊ ಈ ಪ್ರೋಟೀನ್ನ ಇನ್ಕ್ಲೂಡ್ ಮಾಡಿಕೊಂಡಾಗ ಪ್ರೋಟೀನ್ ನಿಮಗೆ ಇಮಿಡಿಯೇಟಾಗಿ ಎನರ್ಜಿ ರಿಲೀಸ್ ಮಾಡೋದಿಲ್ಲ. ಯಾಕಂದರೆ ಪ್ರೋಟೀನ್ ಜೀರ್ಣ ಆಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಸಸ್ಟೈನಬಲ್ ಆಗಿ ಎನರ್ಜಿ ಅನ್ನೋದು ಪ್ರೊವೈಡ್ ಆಗ್ತಾ ಇರುತ್ತೆ. ಸೊ ಸ್ಲೋ ಆ್ಯಂಡ್ ಸಸ್ಟೈನಬಲ್ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಮಾಡಿದಾಗ ಇಮಿಡಿಯೇಟಾಗಿ ನಿಮಗೆ ಗ್ಲೂಕೋಸ್ ಜಾಸ್ತಿ ಆಗುವಂಥದ್ದು ಅಥವಾ ಎನರ್ಜಿ ಸಡನ್ನಾಗಿ ಜಾಸ್ತಿ ಆಗುವಂಥದ್ದು ಅಥವಾ ಸಡನ್ನಾಗಿ ಕಮ್ಮಿ ಆಗುವಂಥದ್ದು ಆ ರೀತಿಯಲ್ಲಿ ಆಗೋದಿಲ್ಲ. ಇನ್ನು ನಾಲ್ಕನೇದು ಕ್ರೇವಿಂಗ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಯಾಕಂದರೆ ಪ್ರೋಟೀನ್ ನಿಮಗೆ ಇನ್ಕ್ಲೂಡ್ ಮಾಡಿಕೊಂಡಾಗ ಅದರ ಎನರ್ಜಿ ಕೊಡೋದು ಕೂಡ ಸ್ಲೋ ಆಗಿ ಕೊಡ್ತಾ ಇರುತ್ತೆ, ಆದರೆ ಸಸ್ಟೈನಬಲ್ ಆಗಿ ಕೊಡ್ತಾ ಇರುತ್ತೆ ಮತ್ತು ಅದು ಜೀರ್ಣ ಆಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗಿರೋದ್ರಿಂದ ನಿಮಗೆ ಬೇಗ ಹಸಿವು ಅನ್ನೋದು ಆಗೋದಿಲ್ಲ. ಸೊ ಇದರಿಂದ ನಿಮಗೆ ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದು ಒಂದು 1 hour 2 hours ಒಂದು ಜೀರ್ಣ ಆಗಿ ನೀವು ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನಿಸೋದು ಈ ರೀತಿಯಲ್ಲಿ ಆಗೋದಿಲ್ಲ. ಸೊ ಇದರಿಂದ ನಿಮಗೆ ಕ್ರೇವಿಂಗ್ಸ್ ಅನ್ನೋದು ಸಾಕಷ್ಟು ಒಂದು ಡ್ರಾಸ್ಟಿಕ್ ಆಗಿ ಕಡಿಮೆ ಆಗುತ್ತೆ. ಸೊ ಇದರಿಂದ ನಿಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಅಥವಾ ಮೇಂಟೆನೆನ್ಸಲ್ಲಿದ್ದೀರಾ ಅಂತಂದರೆ ಖಂಡಿತ ಹೆಲ್ಪ್ ಆಗುತ್ತೆ. ಇನ್ನು ಮಸಲ್ಸ್ ಗ್ರೋತ್ ಮತ್ತು ರಿಪೇರ್ ಮಾಡಲಿಕ್ಕೆ ಬಹಳಷ್ಟು ಉಪಯುಕ್ತ ಅಂತ ಹೇಳ್ಬೋದು. ಸೊ ನೀವು ಇವಾಗ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಅಥವಾ ರೆಗ್ಯುಲರಾಗಿ ವರ್ಕೌಟ್ಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಮಸಲ್ಸ್ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಸೊ ನೀವು ಬ್ರೇಕ್ ಡೌನ್ ಆಗಿರೋ ಮಸಲ್ಸಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀವು ಪ್ರೋಟೀನನ್ನು ಕೊಟ್ಟಿಲ್ಲ ಅಂತಂದರೆ ಮಸಲ್ ರಿಪೇರ್ ಆಗೋದಿಲ್ಲ. ನಿಮಗೆ ಮಸಲ್ ಸ್ಪ್ಯಾಸಮ್ ಆಗುವಂಥದ್ದು ಅಥವಾ ಮಸಲ್ಸ್ ಪೇಯ್ನ್ ಬರುವಂಥದ್ದು ಈ ರೀತಿಯಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇನ್ಕ್ಲೂಡ್ ಮಾಡಿಕೊಂಡಾಗ ನಿಮ್ಮ ಮಸಲ್ ಬಿಲ್ಡ್ ಮಾಡಲಿಕ್ಕೆ ಮತ್ತು ರಿಪೇರ್ ಮಾಡಲಿಕ್ಕೆ ಮತ್ತು ರಿಕವರಿಗೆ ಕೂಡ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ನೀವು ಪ್ರೋಟೀನ್ನ ಇನ್ಕ್ಲೂಡ್ ಮಾಡಿಕೊಂಡಾಗ ಇದಿಷ್ಟು ಬೆನಿಫಿಟ್ ನಿಮಗೆ ಸಿಗುತ್ತೆ. ಸೊ ಇದೆಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಗಿತ್ತು ಅಂತ ತಿಳ್ಕೊತೀನಿ. ಉಪಯುಕ್ತ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ. ನಮಸ್ಕಾರ.